1 ಬಟ್ಲು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ, ಉಪ್ಪು, ಆನಂತರ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಹೋಗಬೇಕು. ಈಗ ಇದಕ್ಕೆ 4 ರಿಂದ 5 ಚಮಚದಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕೋದ್ರಿಂದ ಹಿಟ್ಟು ತುಂಬಾ ಸ್ಮೂತ್ ಆಗುತ್ತೆ. ಹೂರಣಕ್ಕೆ ಇಲ್ಲಿ ನಾನು 1 ಕಪ್ ತೊಗರಿಬೇಳೆ ಹಾಗೆ 1 ಕಪ್ ಬೆಲ್ಲ, 4 ಏಲಕ್ಕಿ ಉಪಯೋಗಿಸ್ತಾ ಇದ್ದೀನಿ. ಬೇಳೆ ಬೇಯಿಸ್ಲಿಕ್ಕೆ ಇಡಲಿಕ್ಕೆ ಮೊದಲು ನೀರು ಕುದಿಲಿಕ್ಕೆ ಇಡಬೇಕು. ಹಾಗಾಗಿ ಒಂದು ಪಾತ್ರೆಯಲ್ಲಿ ನಾನೀಗ 5 ರಿಂದ 6 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಈ ನೀರು ಚೆನ್ನಾಗಿ ಕುದಿಯಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದರಲ್ಲಿ ತೊಗರಿಬೇಳೆನ ಸೇರಿಸಬೇಕು. ಇಲ್ಲಿ ಬೇಳೆ ಬೇಯಿಸ್ಲಿಕ್ಕೆ ನೀರಿನ ಅಳತೆ ಯಾಕೆ ಹೇಳಿದೆ ಅಂದರೆ, ಹೋಳಿಗೆ ಅಂದಮೇಲೆ ಕಟ್ಟಿನ ಸಾರು ಇರಲೇಬೇಕಲ್ವಾ. ಸೊ ಕಟ್ಟು ಚೆನ್ನಾಗಿ ಬರಬೇಕು ಅಂದರೆ ಮಿನಿಮಮ್ ಇಷ್ಟು ನೀರು ಬೇಕಾಗುತ್ತೆ. ಬೇಳೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಹೂರಣ ಸ್ಮೂತ್ ಆಗೋದಿಲ್ಲ, ಆಗ ಹೋಳಿಗೆ ಲಟ್ಟಿಸುವಾಗ ಹರಿಯೋ ಚಾನ್ಸಸ್ ಇರುತ್ತೆ. ಸೊ ಬೇಳೆನ ಚೆನ್ನಾಗಿ ಬೇಯಿಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಈಗ ಬಸ್ದಿಟ್ಟಿರೋ ಬೇಳೆಗೆ ಬೆಲ್ಲ ಸೇರಿಸೋಣ. 1 ಕಪ್ ಬೇಳೆಗೆ 1 ಕಪ್ ಬೆಲ್ಲ ಅಳತೆನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಬೆಲ್ಲ ಕರಗ್ತಿದ್ದ ಹಾಗೆ ಸ್ವಲ್ಪ ಇದು ನೀರಾಯ್ತೇನೋ ಅನಿಸುತ್ತೆ, ಆದರೆ ಬೆಲ್ಲ ಪೂರ್ತಿ ಕರಗಿ ಬೇಳೆ ಜೊತೆ ಹೊಂದಿಕೆ ಆಗೋಯ್ ಆ ನೀರು ಹಿಂಗೋ ತನಕ ಸ್ವಲ್ಪ ಕುದಿಸಿದ ನಂತರ ಮತ್ತೆ ಗಟ್ಟಿ ಆಗುತ್ತೆ. ಈ ಹಂತದಲ್ಲಿ ಇದಕ್ಕೆ ಏಲಕ್ಕಿ ಸೇರಿಸ್ಬಿಟ್ಟು ಮಿಕ್ಸಿನಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ಹೋಳಿಗೆ ಲಟ್ಟಿಸುವಾಗ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ, ಎಣ್ಣೆ ಉಪಯೋಗಿಸ್ತಾ ಇಲ್ಲ. ಹಾಗಾಗಿ ಲಟ್ಟಿಸೋ ಮಣೆಗೆ ಒಂದು ಶುದ್ಧವಾದ ಬಟ್ಟೆ ಕಟ್ಕೋಬೇಕು ಮೊದಲಿಗೆ. ಹೀಗೆ ಬಟ್ಟೆ ಕಟ್ಟೋದ್ರಿಂದ ಮಣೆಗೆ ಹತ್ತಿ ಹೋಳಿಗೆ ಹರಿಯೋ ಚಾನ್ಸಸ್ ಕಡಿಮೆ ಇರುತ್ತೆ. ಈಗ ಎಣ್ಣೆ ಹೋಳಿಗೆ ಮಾಡೋವಾಗ ಬಾಳೆ ಎಲೆ ಅಥವಾ ಹೋಳಿಗೆ ಶೀಟ್ ಉಪಯೋಗಿಸ್ತೀವಲ್ಲ, ಹಾಗೆ ಇಲ್ಲಿ ಬಟ್ಟೆ ಉಪಯೋಗಿಸ್ತಾ ಇದ್ದೀವಿ. ಮೊದಲಿಗೆ ಸ್ವಲ್ಪ ಒಣ ಹಿಟ್ಟನ್ನ ಮಣೆ ಮೇಲೆ ಸವರಿ, ಆನಂತರ ಕಣಕದ ಹಿಟ್ಟು ತಗೊಂಡು ಅದನ್ನು ಕೂಡ ಒಣ ಹಿಟ್ಟಿನಲ್ಲಿ ಸ್ವಲ್ಪ ಅದ್ದಿ ಹೀಗೆ ಲಟ್ಟಿಸ್ಬಿಟ್ಟು ಸ್ವಲ್ಪ ಅಗಲ ಮಾಡ್ಕೋಬೋದು. ತುಂಬಬೇಕು. ತುಂಬಿದ ನಂತರ ಚೆನ್ನಾಗಿ ಸುತ್ತಲುವರೆದು ಕ್ಲೋಸ್ ಮಾಡಬೇಕು ಅದನ್ನು. ಇಷ್ಟಾದ ನಂತರ ಮತ್ತೊಮ್ಮೆ ಒಣ ಹಿಟ್ಟಿನಲ್ಲಿ ಅದನ್ನು ಅದ್ಬಿಟ್ಟು ಮಣೆ ಮೇಲೆ ತಗೊಂಡು ನಿಧಾನವಾಗಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಸ್ವಲ್ಪ ಅಗಲ ಆದ ನಂತರ ಲಟ್ಟಣಿಗೆಯಿಂದ ಲಟ್ಟಿಸ್ತಾ ಹೋಗಬೇಕು. ಚಪಾತಿ ಹೇಗೆ ಲಟ್ಟಿಸ್ತೀರೋ ಹಾಗೇ ಲಟ್ಟಿಸ್ತಾ ಹೋಗಬೇಕು. ಹೀಗೆ ಮೀಡಿಯಮ್ ಊರಿನಲ್ಲಿ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಹೋಳಿಗೆನ. ಈ ಹಿಟ್ಟಚ್ಚಿ ಲಟ್ಟಿಸಿರೋದ್ರಿಂದ ಹೋಳಿಗೆ ಹರಿಯೋ ಚಾನ್ಸಸ್ ಕಡಿಮೆ ಇರುತ್ತೆ. ಹೊಸದಾಗಿ ಹೋಳಿಗೆ ಮಾಡೋದನ್ನು ಕಲಿತಾ ಇರೋರಿಗೆ ಈ ಮೆಥಡ್ ತುಂಬಾ ಉಪಯೋಗ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಎಣ್ಣೆ ಬಳಕೆ ಕೂಡ ಕಡಿಮೆ ಆಗುತ್ತೆ. ಹಾಗಂತ ಈ ಹೋಳಿಗೆ ಏನು ತುಂಬ ಡ್ರೈ ಆಗೋದಿಲ್ಲ, ಎಣ್ಣೆ ಹೋಳಿಗೆ ರೀತಿಯೇ ಸ್ಮೂತಾಗಿ ಬರುತ್ತೆ. ಬಿಸಿ ಬಿಸಿಯಾದ ಹೋಳಿಗೆ ತುಪ್ಪದ ಜೊತೆ ಒಳ್ಳೆ ಕಾಂಬಿನೇಷನ್, ಅದಲ್ಲದೇ ಹಾಲು ಜೊತೆ ಕೂಡ